ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೆಲವೊಮ್ಮೆ ಜೀವನದಲ್ಲಿ ಅತ್ಯಂತ ಭಯಾನಕ ಕ್ಷಣವೆಂದರೆ ಏನಾದರೂ ಪ್ರಮುಖ ಘಟನೆ ಸಂಭವಿಸಿದಾಗ ಅಲ್ಲ, ಬದಲಾಗಿ ನಿಮ್ಮ ಮನಸ್ಸು ಈಗಾಗಲೇ ಅಪರಿಚಿತ ಪಿಸು ಮಾತನ್ನು ಅನುಭವಿಸಿದಾಗ. ಕುಂಭರಾಶಿಯವರೇ, ನೀವು ಸ್ವಲ್ಪ ಸಮಯದಿಂದ ತುರತ ಭಾವನೆಯನ್ನು ಅನುಭವಿಸುತ್ತಿದ್ದರೆ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಆತಂಕವಿದೆ, ನಿರ್ದಿಷ್ಟ ವ್ಯಕ್ತಿಯ ಮೇಲಿನ ನಂಬಿಕೆ ಅಲುಗಾಡುತ್ತಿದೆ. ರಸ್ತೆಯಲ್ಲಿ ಹೋಗುವಾಗ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಜಾಗರೂಕವಾಗಿದ್ದರೆ, ಅಥವಾ ಏನಾದರೂ ಬದಲಾಗಿದೆ ಎಂದು ಪದೇ ಪದೇ ಭಾಸವಾದ ಆದರೆ, ಇಂದಿನ ಮಾತು ನಿಮ್ಮ ಜೀವನವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಇಂದು ನಾವು ಯಾವುದೇ ನಿರ್ದಿಷ್ಟ ಅಪಘಾತಗಳು ಅಥವಾ ದುರದೃಷ್ಟಗಳನ್ನು ಘೋಷಿಸುತ್ತಿಲ್ಲ. ಆದ್ದರಿಂದ ಜ್ಯೋತಿಷ್ಯ ಚಿಹ್ನೆಗಳ ಭಾಷೆಯಲ್ಲಿ ಸಾಧ್ಯತೆಗಳನ್ನು ಅರ್ಥಮಾಡಿಕೊಳ್ಳುವ ಒಂದು ಮಾರ್ಗವಿದೆ, ಮತ್ತು ನಿಜ ಜೀವನದಲ್ಲಿ ನಿಮ್ಮ ಸುರಕ್ಷತೆ ಮೊದಲು ಬರುತ್ತದೆ. ಆದರೆ ಇಂದಿನ ಸಂದೇಶವು ನಿಮಗಾಗಿ. ಅದು ಎಷ್ಟು ಆಳವಾಗಿದೆ ಎಂದರೆ ಅದನ್ನು ನಿರ್ಲಕ್ಷಿಸುವುದು ಬಹುಶಃ ಅವಿವೇಕಿತನ, ಮತ್ತು ಅತ್ಯಂತ ನಿಗೂಢವಾದ ವಿಷಯ ಇನ್ನೂ ಬರಬೇಕಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 3 ವಿಭಿನ್ನ ಶಕ್ತಿಗಳು ಏಕಕಾಲದಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಮೊದಲನೆಯದು ನಿಮ್ಮ ಸ್ವಂತ ಭಯಗಳಿಗೆ ಸಂಬಂಧಿಸಿದೆ. ಎರಡನೆಯದು ಮೇಲ್ನೋಟಕ್ಕೆ ಸಿಹಿಯಾಗಿ ಮಾತನಾಡುವ ಆದರೆ ಗುಪ್ತ ಉದ್ದೇಶಗಳನ್ನು ಹೊಂದಿರುವ ವ್ಯಕ್ತಿಗೆ ಸಂಬಂಧಿಸಿದೆ. ಮತ್ತು ಮೂರನೆಯದು ನಿಮ್ಮ ಹಾದಿಯಲ್ಲಿ ಒಂದು ತಿರುವು ಒಳಗೊಂಡಿರುತ್ತದೆ, ಅದನ್ನು ನೀವು ಪ್ರಸ್ತುತ ಲಘುವಾಗಿ ಪರಿಗಣಿಸುತ್ತೀರಿ. ಈ ಮೂವರಲ್ಲಿ ಯಾವುದೂ ಅತ್ಯಂತ ಅಪಾಯಕಾರಿ, ಬಹುಶಃ ನೀವು ಹೆಚ್ಚು ಭಯಪಡುವಂಥದ್ದಲ್ಲ. ಕೇವಲ ಒಂದು ಕಾಲವನ್ನು ನೆನಪಿಟ್ಟುಕೊಳ್ಳಿ, ನೀವು ಎಂದಾದರೂ ಯಾರನ್ನಾದರೂ ಪೂರ್ಣವಾಗಿ ನಂಬಿ ನಿಂತಿದ್ದೀರಾ. ಅವರ ಕಷ್ಟಗಳಲ್ಲಿ ನೀವು ಅವರ ಬೆಂಬಲಕ್ಕೆ ನಿಂತಿದ್ದೀರಿ. ಆದರೆ ನಿಮ್ಮ ಸರದಿ ಬಂದಾಗ ಅದೇ ವ್ಯಕ್ತಿ ಇದ್ದಕ್ಕಿದ್ದಂತೆ ಬದಲಾದರು. ನೀವು ಅದನ್ನು ಪ್ರಶ್ನಿಸಲಿಲ್ಲ. ಸಂಬಂಧವನ್ನು ಉಳಿಸಲು ನೀವು ಮೌನವನ್ನು ಆರಿಸಿಕೊಂಡಿರಿ. ನೀವು ಕಾಲ ಕಳೆದಂತೆ ಎಲ್ಲವನ್ನೂ ಸರಿಯಾಗುತ್ತದೆ ಎಂದು ನಾನು ಭಾವಿಸಿದ್ದೆ, ಆದರೆ ಒಂದು ಆಲೋಚನೆಯನ್ನು ನನ್ನನ್ನು ಕಾಡುತ್ತಲೇ ಇತ್ತು. ಈ ವ್ಯಕ್ತಿ ನಿಜವಾಗಿಯೂ ನನ್ನೊಂದಿಗೆ ಇದ್ದಾನೆಯೇ? ನಿಮ್ಮ ದೊಡ್ಡ ಶಕ್ತಿ ಎಂದರೆ ಸಂಬಂಧಗಳು ಮುರಿದು ಬೀಳುವ ಮುನ್ನ ಅವುಗಳನ್ನು ಉಳಿಸಲು ನೀವು ಪ್ರಯತ್ನಿಸುತ್ತೀರಿ. ಆದರೆ ಕೆಲವೊಮ್ಮೆ ಆ ಪ್ರಯತ್ನಗಳೇ ನಿಮ್ಮ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ದೂರ ಸುರಕ್ಷಿತವಾಗಿರಬಹುದು. ಜನರಿಗೆ ಇದು ನಿಮ್ಮನ್ನು ಹತ್ತಿರವಾಗಿಸುತ್ತದೆ. ಮತ್ತು ಮೊದಲ ರಹಸ್ಯ ಪ್ರಾರಂಭವಾಗುವುದು ಇಲ್ಲಿಂದ. ನಿಮಗೆ ಸ್ವಲ್ಪ ಅನುಮಾನವಿದೆ, ಅದು ನೀವು ಜೊತೆಗಿರುವ ವ್ಯಕ್ತಿಯೇ ಅಲ್ಲವೇ? ನಿಮಗೆ ಸ್ವಲ್ಪ ಅನುಮಾನವಿದೆ, ಅವನು ನಿಮ್ಮ ಶತ್ರು ಎಂದು. ಅರ್ಥವಲ್ಲ. ನಿಜವಾದ ಸಂಕೇತವೆಂದರೆ ಅವನು ನಿಮ್ಮ ಸುತ್ತಲೂ ಇರುವಾಗ ನಿಮ್ಮ ಶಕ್ತಿ ಖಾಲಿಯಾಗುತ್ತದೆ. ನಿಮ್ಮ ಸಂಭಾಷಣೆ ನಿಮಗೆ ಭಾರವೆನಿಸುತ್ತದೆ. ಅವರು ನಿಮ್ಮ ವೈಯಕ್ತಿಕ ವಿವರಗಳಲ್ಲಿ ಅತಿಯಾದ ಆಸಕ್ತಿ ತೋರುತ್ತಿದ್ದಾರೆ. ನೀವು ಸಾಧಿಸುವ ಸಣ್ಣದೊಂದು ಯಶಸ್ಸಿನಲ್ಲಿಯೂ ಅವನ ನಡವಳಿಕೆ ಬದಲಾಗುತ್ತದೆಯೇ? ನೀವು ಈಗಾಗಲೇ ನಿರ್ಧರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಅವನು ನಿಮ್ಮನ್ನು ಒತ್ತಾಯಿಸುತ್ತಾನೆ. ಮನವರಿಕೆ ಆಗಿಲ್ಲವೇ? ಹಾಗಾಗಿದ್ದರೆ ಇಂದಿನಿಂದ ಒಂದು ವಿಷಯವನ್ನು ನೆನಪಿಡಿ, ಎಲ್ಲರಿಗೂ ಎಲ್ಲವನ್ನೂ ಹೇಳುವುದನ್ನು ನಿಲ್ಲಿಸಿ. ಏಕೆಂದರೆ ಭವಿಷ್ಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಅಂತಿಮವಾಗಿ ಫಲ ನೀಡುತ್ತದೆ ಎಂದು ನಿಮಗೆ ಅನಿಸುವ ಅವಕಾಶವೊಂದು ತಾನಾಗಿಯೇ ಬರಬಹುದು. ಆದರೆ ಆ ಅವಕಾಶದ ಸುತ್ತಲೂ ನಿಮ್ಮ ಆತುರದ ಲಾಭ ಪಡೆಯಲು ಬಯಸುವ ಒಬ್ಬ ವ್ಯಕ್ತಿ ಇದ್ದಾನೆ, ಮತ್ತು ನಿಮ್ಮ ಆತುರದ ಲಾಭ ಪಡೆಯಲು ಬಯಸುವ ಯಾರಾದರೂ ಇರಬಹುದು. ಮತ್ತು ಇದು ಕಥೆಗೆ ಮತ್ತೊಂದು ಬಾಗಿಲು ತೆರೆಯುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ವ್ಯಕ್ತಿಯೊಬ್ಬರು ಸ್ವಲ್ಪ ಸಮಯದ ಹಿಂದೆ ಇದೇ ರೀತಿಯ ಅನುಭವವನ್ನು ಪಡೆದರು. ಅವರು ತಮ್ಮ ಕೆಲಸ, ಹಣಕಾಸು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಎಲ್ಲವನ್ನು ಪರಿಚಯಸ್ಥರೊಬ್ಬರಿಗೆ ತಿಳಿಸಿದರು. ಆರಂಭದಲ್ಲಿ ಆ ವ್ಯಕ್ತಿ ತುಂಬ ಬೆಂಬಲ ನೀಡುತ್ತಿದ್ದ, ನಂತರ ಕ್ರಮೇಣ ಸಲಹೆ ನೆಪದಲ್ಲಿ ನಿರ್ಧಾರಗಳನ್ನು ಕುಶಲತೆಯಿಂದ ನಿರ್ವಹಿಸಲು ಪ್ರಾರಂಭಿಸಿದನು. ಕೊನೆಗೆ ಸತ್ಯ ಹೊರಬಂದಾಗ, ಹಾಗಾದರೆ ಸಮಸ್ಯೆ ಬಾಹ್ಯವಲ್ಲ ಎಂದು ಅವನಿಗೆ ಅರಿವಾಯಿತು. ಸಮಸ್ಯೆ ಏನೆಂದರೆ ಅವನು ತನ್ನ ಸಂಪೂರ್ಣ ಯೋಜನೆಯನ್ನು ತಪ್ಪು ವ್ಯಕ್ತಿಗೆ ಬಹಿರಂಗಪಡಿಸಿದ್ದನು. ಯೋಚಿಸಿ, ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನೂ ಹೇಳುವ ಯಾರಾದರೂ ಇದ್ದಾರೆಯೇ? ಹಾಗಿದ್ದಲ್ಲಿ ಅವರ ಹೆಸರನ್ನು ಈಗಲೇ ಬಹಿರಂಗಪಡಿಸಲೇಬೇಡಿ. ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಏಕೆಂದರೆ ಮುಂದೆ ಇದು ಕೇವಲ ಕಾಕತಾಳೀಯವೋ ಅಥವಾ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಸಂಭವಿಸಿದ ಹಳೆಯ ವಿಷಯವೋ ಎಂದು ಹೇಳುವ ಸುಳಿವನ್ನು ನಾನು ತಲುಪಿಸುತ್ತೇನೆ. ಅಧ್ಯಾಯದ ಅಂತ್ಯ ಪ್ರಾರಂಭವಾಗಿದೆ, ಮತ್ತು ಅತ್ಯಂತ ಮುಖ್ಯವಾದ ಸುಳಿವು ಇನ್ನೂ ಬಹಿರಂಗಗೊಂಡಿಲ್ಲ. ಆದರೆ ಈ ರಾಶಿಯವರು ದೊಡ್ಡ ತಪ್ಪು ಮಾಡುವ ಸಾಧ್ಯತೆ ಇರುವುದು ಇಲ್ಲಿಯೇ. ಅವರು ಯಾರನ್ನಾದರೂ ಅವಮಾನಿಸಲು ಪ್ರಾರಂಭಿಸಿದಾಗ
ಅವರು ಪ್ರತಿಯೊಂದು ಸಣ್ಣ ವಿಷಯವನ್ನು ಕೆಂಪು ಧ್ವಜವೆಂದು ಅರ್ಥೈಸಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಇಂದು ಭಯಪಡಬೇಡಿ. ನಿಮ್ಮ ದಾರಿಯಲ್ಲಿ ಬರುವ ಚಿಹ್ನೆಗಳ ಬಗ್ಗೆ ಎಚ್ಚರದಿಂದ ಇರಿ. ಅಪಘಾತ ಅನಿವಾರ್ಯ ಅಥವಾ ಯಾರಾದರೂ ನಿಮಗೆ ಖಂಡಿತವಾಗಿಯೂ ಹಾನಿ ಮಾಡುತ್ತಾರೆ ಎಂದಲ್ಲ. ಅಂದರೆ ನಿಮ್ಮ ಜೀವನದಲ್ಲಿ ಕೆಲವು ಸಂಬಂಧಗಳಲ್ಲಿ ಒಂದು ಸಣ್ಣ ಅಜಾಗರೂಕತೆಯು ಬಹಳಷ್ಟು ಒತ್ತಡವನ್ನು ಉಂಟು ಮಾಡುವ ಕೆಲವು ಸನ್ನಿವೇಶಗಳು ಇರಬಹುದು. ಮತ್ತು ಇಂದು ಇದು ಮೊದಲನೆಯದು ಪಾಠ. ಇದು ನೀವು ಹೊರಗೆ ಇರುವಾಗ ಆತುರ ಪಡಬೇಡಿ ಎಂದು ನಿಮ್ಮ ಮನಸ್ಸನ್ನು ಕೇಳಿ. ಆತುರ ಪಡಬೇಡಿ. ವಾಹನ ಚಾಲನೆ ಮಾಡುವಾಗ ನಿಮ್ಮ ಫೋನನ್ನು ಪರಿಶೀಲಿಸುವ ಬಗ್ಗೆ ನೀವು ಯೋಚಿಸಿದರೆ ಆತುರ ಪಡಬೇಡಿ. ನೋಡಲೇಬೇಡಿ. ದಾರಿಯಲ್ಲಿ ನೀವು ವಾದದಲ್ಲಿ ಸಿಲುಕಿದರೆ ಅದನ್ನು ಗೆಲ್ಲಲು ಪ್ರಯತ್ನಿಸಬೇಡಿ. ಏಕೆಂದರೆ ಕೆಲವೊಮ್ಮೆ ದೊಡ್ಡ ಗೆಲುವು ಎಂದರೆ ವಾದವನ್ನು ಗೆಲ್ಲುವುದು ಎಂದರೆ ಗೆಲ್ಲುವುದರ ಬಗ್ಗೆ ಅಲ್ಲ, ಸರಿಯಾದ ಸಮಯದಲ್ಲಿ ತಪ್ಪಿಸಿಕೊಳ್ಳುವುದರ ಬಗ್ಗೆ. ಈಗ ಆ ಇನ್ನೊಂದು ಶಕ್ತಿಯ ಬಗ್ಗೆ ಮಾತನಾಡೋಣ. ಹಾಗೆ ದ್ವೇಷವು ಯಾವಾಗಲೂ ನಿಮ್ಮ ಪಕ್ಕದಲ್ಲಿ ನಿಂತಿರುವ ವ್ಯಕ್ತಿಯ ರೂಪದಲ್ಲಿ ಬಂದಿಲ್ಲ. ಕೆಲವೊಮ್ಮೆ ಅದು ನೀವು ಹೇಳುವ ಎಲ್ಲದಕ್ಕೂ ಕಮೆಂಟ್ ಮಾಡುವ ವ್ಯಕ್ತಿಯ ರೂಪದಲ್ಲಿ ಬರುತ್ತದೆ. ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ಆಲಿಸುತ್ತದೆ ಮತ್ತು ನಂತರ ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಾರೆ. ಆದರೆ ಇಲ್ಲೊಂದು ರಹಸ್ಯವಿದೆ. ನಿಮ್ಮಂತೆ ಯಾರೂ ನಿಮ್ಮನ್ನು ವಿರೋಧಿಸುವ ಸಾಧ್ಯತೆ ಇಲ್ಲ. ಅದು ನೀವು ಭಾವಿಸಿದಷ್ಟು ಶಕ್ತಿಯಾಗಿರುವುದಿಲ್ಲ. ಏಕೆಂದರೆ ಈಗ ನಿಮ್ಮ ದೊಡ್ಡ ರಕ್ಷಣೆ ಶಾಂತವಾಗಿರುವುದು. ನೀವು ಕೋಪದಿಂದ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ದಿನ ಅನೇಕ ಯೋಜನೆಗಳು ಸ್ವಯಂಚಾಲಿತವಾಗಿ ಮುರಿದು ಬೀಳುತ್ತವೆ. ಇನ್ನೊಂದು ಕಥೆಯನ್ನು ಕೇಳಿ. ಒಬ್ಬ ವ್ಯಕ್ತಿ ತನ್ನ ಆಫೀಸಿನಲ್ಲಿ ಸಹೋದ್ಯೋಗಿಯನ್ನು ತನಗೆ ತುಂಬ ಆಪ್ತನೆಂದು ಪರಿಗಣಿಸಿದ್ದ. ಇಬ್ಬರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು ಮತ್ತು ಭವಿಷ್ಯದ ಯೋಜನೆಯನ್ನು ಹಂಚಿಕೊಳ್ಳುತ್ತಿದ್ದರು. ಆದರೆ ಕೆಲವು ತಿಂಗಳುಗಳ ನಂತರ ಅವಳು ಹೇಳಿದ್ದ ವೈಯಕ್ತಿಕ ವಿಷಯಗಳು ಸೂಕ್ತವಲ್ಲ ಎಂದು ಅವಳು ಕಂಡುಕೊಂಡಳು. ಇತರರನ್ನು ತಲುಪುತ್ತಿತ್ತು. ಅವಳು ತೀವ್ರವಾಗಿ ದ್ರೋಹ ಬಗೆದಳು ಎಂದು ಭಾವಿಸಿದಳು. ಅವಳು ತಕ್ಷಣ ಅವನನ್ನು ಎದುರಿಸಲು ನಿರ್ಧರಿಸಿದಳು. ಆದರೆ ಕೊನೆಯ ಒಂದು ಕ್ಷಣ ಏನೂ ಮಾತನಾಡಲಿಲ್ಲ. ಅವನು ತನ್ನ ಕೆಲಸದ ಮೇಲೆ ಕೇಂದ್ರೀಕರಿಸಿದನು. ಶೀಘ್ರದಲ್ಲೇ ಪರಿಸ್ಥಿತಿಗಳು ಬದಲಾದವು. ಅವನು ಅವಮಾನಿಸುತ್ತಿದ್ದ ವ್ಯಕ್ತಿ ಅವನ ಸ್ವಂತ ತಪ್ಪುಗಳ ಹೊರಹೊಮ್ಮಲು ಪ್ರಾರಂಭಿಸಿದವು ಮತ್ತು ಅವನು ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡನು. ಕೆಲವೊಮ್ಮೆ ಸತ್ಯವನ್ನು ಸಾಬೀತುಪಡಿಸಲು ಹೊರಡಬೇಕಾಗಿಲ್ಲ, ಸಮಯವೇ ಸಾಕ್ಷಿಯಾಗುತ್ತದೆ. ಈ ಕಥೆಯನ್ನು ಕೇಳಿದ ನಂತರ ನೀವು ಪ್ರೀತಿ ಪಾತ್ರರನ್ನು ನೆನಪಿಸಿಕೊಂಡಿದ್ದೀರಾ? ಹಾಗಿದ್ದಲ್ಲಿ ಆದ್ದರಿಂದ ಬಹುಶಃ ಅದಕ್ಕಾಗಿಯೇ ಇಂದಿನ ಸಂದೇಶವು ನಿಮ್ಮನ್ನು ತಲುಪುತ್ತದೆ. ಆದರೆ ಈಗ ಮೂರನೆಯ ಚಿಹ್ನೆ ಇನ್ನೂ ಮುಖ್ಯವಾಗಿದೆ. ನಿಮ್ಮ ಜೀವನದಲ್ಲಿ ಹೊಸ ಸಾಧ್ಯತೆ ಇದೆ. ಆತುರ ಮತ್ತು ತಾಳ್ಮೆಯ ನಡುವೆ ನೀವು ನಿರ್ಧರಿಸಬೇಕಾದ ಸಮಯ ಬರುತ್ತಿದೆ. ವಿಶೇಷವಾಗಿ ಪ್ರಯಾಣವು ಒಳ್ಳೆಯ ಸಮಯ. ವಾಹನಗಳು, ಹಣ, ದಾಖಲೆಗಳು ಅಥವಾ ಯಾವುದೇ ಅನಿರೀಕ್ಷಿತ ತಡೆಗಳ ವಿಷಯಗಳಲ್ಲಿ ನಿಮ್ಮನ್ನು ತುಂಬ ಬೇಗನೆ ಮಾಡಲು ಕೇಳಿದರೆ ಮತ್ತೊಮ್ಮೆ ಪರಿಶೀಲಿಸಿ. ಯಾರಾದರೂ ನೀವು ತಕ್ಷಣ ನಿರ್ಧರಿಸಬಹುದು ಎಂದು ಹೇಳಿದರೆ ಅದನ್ನು ಮಾಡಿ. ನಂತರ ನಿಮಗೆ ಅವಕಾಶ ಸಿಗುವುದಿಲ್ಲ. ಒಂದು ಹೆಜ್ಜೆ ಹಿಂದಕ್ಕೆ ಇರಿಸಿ ಯೋಚಿಸಿ ಮತ್ತು ನಿಮಗೆ ಬೇಕಾದ ಮಾರ್ಗವನ್ನು ನಿಮ್ಮೊಳಗೆ ಕಂಡುಕೊಳ್ಳಿ. ಇತರರ ಒತ್ತಡಕ್ಕೆ ಮಣಿದು ಮುಂದುವರಿಯಬೇಡಿ. ಏಕೆಂದರೆ ಇಂದಿನ ರಾಶಿಯು ಯಾವುದೇ ಭಯಾನಕ ಭವಿಷ್ಯವನ್ನು ಘೋಷಿಸುವುದಿಲ್ಲ. ನೀವು ಬಹುಶಃ ಈಗ ತಪ್ಪಾಗಿ ಸ್ವೀಕರಿಸದೆ ಇರುವ ತಪ್ಪಿನಿಂದ ಅದು ನಿಮ್ಮನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದೆ. ಮತ್ತು ಈಗ ಎಚ್ಚರಿಕೆಯಿಂದ ಆಲಿಸಿ. ಮುಂದಿನ ಕೆಲವು ಬಾರಿ ಎರಡು ಮಾರ್ಗಗಳು ನಿಮ್ಮ ಮುಂದೆ ಬರಬಹುದು. ಒಂದು ಮಾರ್ಗ ಸುಲಭವಾಗಿ ಕಾಣಿಸಬಹುದು, ಆದರೆ ಅದು ಬೇರೆ ಪರಿಸ್ಥಿತಿಗಳಲ್ಲಿ ಇರುತ್ತದೆ. ಇನ್ನೊಂದು ಮಾರ್ಗ ಸ್ವಲ್ಪ ನಿಧಾನವಾಗಿರುತ್ತದೆ. ನೀವು ಅದನ್ನು ಕಂಡುಕೊಳ್ಳಬಹುದು. ಇದು ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ನೀವು ನಿಯಂತ್ರಣದಲ್ಲಿರುತ್ತೀರಿ. ಈ ಆಯ್ಕೆಯೇ ಬಹಳಷ್ಟು ಬದಲಾಗಬಹುದು. ಯಾವ ವ್ಯಕ್ತಿ? ನಾವು ಪ್ರಾರಂಭಿಸಿದ ನಿಗೂಢತೆಯ ನಿಜವಾದ ಸುಳಿವು ಇನ್ನೂ ಬಹಿರಂಗಗೊಂಡಿಲ್ಲ. ಏಕೆಂದರೆ ಆ ವ್ಯಕ್ತಿ ನಿಮ್ಮ ಕೆಟ್ಟ ಶತ್ರುವಲ್ಲದಿರಬಹುದು. ಅವರು ನಿಮಗೆ ಬೇಕಾದ ಬದಲಾವಣೆಗಳಿಗೆ ವಾಹನವಾಗಿರಬಹುದು. ಮೊದಲ ಬಾರಿಗೆ ಯಾರನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಆದರೆ ಮುಂದಿನ ಸಂಕೇತವು ಸಂಬಂಧಗಳ ಬಗ್ಗೆ ಅಲ್ಲ, ನಿಮ್ಮ ಮುಂಬರುವ ನಿರ್ಧಾರಕ್ಕೆ ಸಂಬಂಧಿಸಿದೆ. ಮತ್ತು ನೀವು ಆತುರದ ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯ ಸುದ್ದಿ ಎಂದು ಭಾವಿಸುವುದು ಕೆಟ್ಟ ಸುದ್ದಿಯಾಗಿ ಪರಿಣಮಿಸುತ್ತದೆ. ನಿಮಗೆ ಇದು ಒತ್ತಡ ಉಂಟುಮಾಡಬಹುದು. ಆದ್ದರಿಂದ ಮುಂದಿನ ಭಾಗವನ್ನು ಎಚ್ಚರಿಕೆಯಿಂದ ಆಲಿಸಿ. ಏಕೆಂದರೆ ಇಂದಿನ ಸಂಕೇತದ ನಿಜವಾದ ದಿಕ್ಕು ಬದಲಾಗುವುದು ಅಲ್ಲೇ. ನೀವು ಇಲ್ಲಿಯವರೆಗೆ ಕೇಳಿರುವುದು ಬಾಹ್ಯ ಸನ್ನಿವೇಶಗಳ ಬಗ್ಗೆ ಮಾತ್ರ.
ಆದರೆ ಈಗ ಕತೆ ನಿಮ್ಮೊಳಗೆ ಆಳವಾಗಿ ಇಳಿಯಲಿದೆ, ಏಕೆಂದರೆ ಕೆಲವೊಮ್ಮೆ ಜೀವನದ ದೊಡ್ಡ ದುರಂತವು ಹೊರಗೆ ಸಂಭವಿಸುವುದಿಲ್ಲ. ಅದು ಕೆಟ್ಟ ನಿರ್ಧಾರ, ತಪ್ಪಾದ ನಂಬಿಕೆ ಅಥವಾ ತಪ್ಪು ನಿರ್ಧಾರದಿಂದ ಉಂಟಾಗುತ್ತದೆ ಮತ್ತು ಇಲ್ಲಿಯೇ ನೀವು ನಿಮ್ಮನ್ನು ಗುರುತಿಸಿಕೊಳ್ಳಬೇಕಾಗುತ್ತದೆ. ಕಳೆದ ಕೆಲವು ದಿನಗಳಲ್ಲಿ ನೀವು ಯಾವುದೇ ನಿರ್ಧಾರಗಳನ್ನು ಮುಂದುವರೆದಿದ್ದೀರಾ, ಅದರ ಬಗ್ಗೆ ನಿಮ್ಮ ಮನಸ್ಸು ಪದೇ ಪದೇ ಇದನ್ನು ಈಗ ಸ್ಪಷ್ಟಪಡಿಸಬಹುದು ಅಗತ್ಯ ಎಂದು ಹೇಳುತ್ತಿದೆ. ಸಂಬಂಧ, ಹಣ, ಕೆಲಸ, ಪ್ರಯಾಣ ಅಥವಾ ನೀವು ನಿರಂತರವಾಗಿ ನಿರ್ಲಕ್ಷಿಸುವ ಯಾವುದಾದರೂ ವಿಷಯ ಹೌದು ಎಂದಾದರೆ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ಈ ಚಿಹ್ನೆಯು ನಿಮ್ಮ ದೊಡ್ಡ ಪರೀಕ್ಷೆ ಶೀಘ್ರದಲ್ಲೇ ಬರಲಿದೆ ಎಂದು ಸೂಚಿಸುತ್ತದೆ. ಅದು ಶತ್ರುಗಳಿಂದ ಉಂಟಾಗಿಲ್ಲದಿರಬಹುದು, ಆದರೆ ನಿಮ್ಮ ಸ್ವಂತ ಆತುರದಿಂದ ಆಗಿರಬಹುದು. ಮತ್ತು ಈಗ ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಮುಖ್ಯವಾದ ವಿಷಯವಿದೆ. ನೀವು ಯಾರನ್ನು ಅಪಘಾತದ ಭಯವು ಒಂದು ಪ್ರಮುಖ ಘಟನೆಯ ಸಂಕೇತವಲ್ಲ. ಕೆಲವೊಮ್ಮೆ ಮನಸ್ಸು ನಿರಂತರವಾಗಿ ಒತ್ತಡದಲ್ಲಿರುವಾಗ ಸಣ್ಣ ಸಮಸ್ಯೆಗಳು ಸಹ ದುಸ್ತಾರವೆಂದು ತೋರುತ್ತದೆ. ಅದಕ್ಕಾಗಿಯೇ ನೀವು ಇಂದು ಭಯಕ್ಕೆ ಒಳಗಾಗಬಾರದು. ಎಚ್ಚರಿಕೆಯನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ನೀವು ವಾಹನ ಚಲಾಯಿಸುತ್ತಿದ್ದರೆ ನಿಯಂತ್ರಿತ ವೇಗವನ್ನು ಕಾಪಾಡಿಕೊಳ್ಳಿ. ಪ್ರಯಾಣಿಸುತ್ತಿದ್ದರೆ ಅಗತ್ಯವಿದ್ದರೆ ಸಮಯಕ್ಕೆ ಸರಿಯಾಗಿ ಹೊರಡಿ. ಸುಸ್ತಾಗಿದ್ದಾಗ ಅಥವಾ ಕೋಪಗೊಂಡಾಗ ವಾಹನ ಚಲಾಯಿಸಬೇಡಿ ಮತ್ತು ಬೇರೊಬ್ಬರ ಅಜಾಗರೂಕತೆಯಿಂದ ವರ್ತಿಸುವ ಮೂಲಕ ಪ್ರತಿಕ್ರಿಯಿಸಬೇಡಿ, ಏಕೆಂದರೆ ಇದು ನಿಮಗೆ ಅತ್ಯಂತ ಶಕ್ತಿಶಾಲಿ ರಕ್ಷಣಾ ಮಂತ್ರವಾಗಿದೆ. ಪ್ರತಿಯೊಂದು ಪರಿಸ್ಥಿತಿಗೂ ನಾನು ತಕ್ಷಣ ಪ್ರತಿಕ್ರಿಯಿಸಬೇಕಾಗಿಲ್ಲ, ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ಇನ್ನೊಬ್ಬ ವ್ಯಕ್ತಿಯ ಮಾತು ಕೇಳಿ. ಅವನು ಹಲವಾರು ತಿಂಗಳುಗಳಿಂದ ತನ್ನ ಕುಟುಂಬದಲ್ಲಿನ ಸಮಸ್ಯೆಯ ಬಗ್ಗೆ ಚಿಂತೆಯುತನಾಗಿದ್ದನು. ಮನೆಯೊಳಗೆ ಸಣ್ಣ ಪುಟ್ಟ ವಿಷಯಗಳು, ಜಗಳಗಳು ಮಾರ್ಪಟ್ಟಿದ್ದವು. ಬಹುಶಃ ತನ್ನ ಸ್ವಂತ ಜನರು ತನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅವನಿಗೆ ಅನಿಸಲು ಪ್ರಾರಂಭಿಸಿತು. ಒಂದು ದಿನ ಯಾರೋ ಒಬ್ಬರು ಅವನು ತನ್ನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿತು. ಮನೆಯಲ್ಲಿ ಯಾರೋ ನಿಮ್ಮ ವಿರುದ್ಧ ಏನೋ ಪಿತೂರಿ ಮಾಡುತ್ತಿದ್ದಾರೆ. ಅವನು ಅದನ್ನು ನಂಬಿದನು. ಕೆಲವು ದಿನಗಳವರೆಗೆ ಅವನು ಪ್ರತಿಯೊಂದು ಮುಖವನ್ನು ಅನುಮಾನದಿಂದ ನೋಡಿದನು. ನಂತರ ಒಂದು ದಿನ ಯಾರೊಂದಿಗೂ ಜಗಳವಾಡದೆ ಅವನು ಎಲ್ಲರ ಸಂಭಾಷಣೆಯನ್ನು ಎಚ್ಚರಿಕೆಯಿಂದ ಆಲಿಸಿದನು. ಅವನು ಕೇಳಲು ಪ್ರಾರಂಭಿಸಿದನು ಮತ್ತು ಕ್ರಮೇಣ ನಿಜವಾದ ಸಮಸ್ಯೆ ಯಾವುದೇ ದ್ವೇಷವಲ್ಲ ಎಂದು ಅರಿತುಕೊಂಡನು. ಸಮಸ್ಯೆ ತಪ್ಪು ತಿಳುವಳಿಕೆಯಾಗಿತ್ತು. ಒಂದು ಮಾತನಾಡದ ಪದವು ಅನೇಕ ಸಂಬಂಧಗಳಲ್ಲಿ ಅಂತರವನ್ನು ಸೃಷ್ಟಿಸಿತು. ಅದಕ್ಕಾಗಿಯೇ ನೀವು ಇಂದು ಪ್ರತಿಯೊಂದು ರಾಶಿಯನ್ನು ಶತ್ರು ಎಂದು ಹಣಪಟ್ಟಿ ಕಟ್ಟಬಾರದು. ಕೆಲಸವನ್ನು ಶಾಶ್ವತವಾಗಿ ಹಾಳು ಮಾಡಬಾರದು. ಶಾಂತವಾಗಿರಿ. ನಿಮ್ಮ ಕಣ್ಣುಗಳು ಮತ್ತು ಕಿವಿಗಳನ್ನು ತೆರೆದಿಡಿ ಮತ್ತು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಿ, ಏಕೆಂದರೆ ಈ ಸಮಯದಲ್ಲಿ ನೀವು ಒಂದು ಸಣ್ಣ ಬುದ್ಧಿವಂತಿಕೆಯ ತುಣುಕು ನಿಮ್ಮ ಇಡೀ ಕುಟುಂಬವನ್ನು ಬರುವ ಚಂಡಮಾರುತದ ಮೂಲಕ ಸುರಕ್ಷಿತವಾಗಿ ಮುನ್ನಡೆಸಬೇಕು. ಈ ಸಂಪೂರ್ಣ ಜಟಿಲದಲ್ಲಿ ನಿಮ್ಮನ್ನು ಆಳವಾದ ತೊಂದರೆಗೆ ಸಿಲುಕಿಸಬಾರದು. ಇನ್ನೊಂದು ವಿಷಯವೇನೆಂದರೆ, ಹಿಂದಿನ ತಪ್ಪು ಅಥವಾ ಮರೆತು ಹೋದ ವ್ಯವಹಾರ ಇದ್ದಕ್ಕಿದ್ದಂತೆ ತೆರೆಯುತ್ತದೆ ಮತ್ತು ಹಳೆಯ ಸಾಲಗಾರ ಅಥವಾ ನೀವು ಒಮ್ಮೆ ಉದ್ದೇಶಪೂರ್ವಕವಾಗಿ ನೋಯಿಸಿದ ಯಾರಾದರೂ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಆ ವ್ಯಕ್ತಿಯನ್ನು ನೀವು ದುರ್ಬಲರಾಗಲು ಮತ್ತು ಸಮಾಜದಲ್ಲಿ ನಿಮ್ಮ ತಲೆಯನ್ನು ಎತ್ತಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಅಥವಾ ಸಾಮಾಜಿಕವಾಗಿ ನಿಮ್ಮ ಮೇಲೆ ದಾಳಿ ಮಾಡಲು ಕಾಯುತ್ತಿದ್ದಾನೆ. ನಿಮ್ಮ ಗುಪ್ತ ಶತ್ರುಗಳು ಈಗ ನಿಮ್ಮ ವಿರುದ್ಧ ಒಂದಾಗಲು ತಯಾರಿ ನಡೆಸುತ್ತಿದ್ದಾರೆ. ಆದ್ದರಿಂದ ನ್ಯಾಯಾಲಯದ ಪ್ರಕರಣಗಳು ಅಥವಾ ಸರ್ಕಾರಿ ದಾಖಲೆಗಳ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಯನ್ನು ಪುನಃ ಸ್ಥಾಪಿಸಲು ನೀವು ನಿಮ್ಮ ಕುಲದೇವರ ಸ್ಥಳದಲ್ಲಿ ದೀಪವನ್ನು ಬೆಳಗಬೇಕು, ಏಕೆಂದರೆ ಗ್ರಹಗಳ ಚಲನೆ ಪ್ರತಿಕೂಲವಾದಾಗ ನಿಮ್ಮ ಪೂರ್ವಜರು ಮತ್ತು ಕುಲದೇವರ ಆಶೀರ್ವಾದ ಮಾತ್ರ ನಿಮ್ಮನ್ನು ಗುರಾಣಿಯಾಗಿ ರಕ್ಷಿಸುತ್ತದೆ. ಮನೆಗೆ ಪ್ರವೇಶಿಸಿರುವ ಯಾವುದೇ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಕ್ರಮೇಣ ದುರ್ಬಲಗೊಳಿಸಲು ನಿಮ್ಮ ಮಲಗುವ ಕೋಣೆ ಮತ್ತು ಮುಖ್ಯ ಸಭಾಂಗಣದಲ್ಲಿ ಗಂಗಾ ನೀರನ್ನು ಸಿಂಪಡಿಸಿ. ಯಾವುದೇ ವೆಚ್ಚದಲ್ಲಿಯೂ ರಾತ್ರಿಯಲ್ಲಿ ಅಡ್ಡ ಹಾದಿ ಅಥವಾ ನಿರ್ಜನ ಬೀದಿಗಳಲ್ಲಿ ಒಂಟಿಯಾಗಿ ಹೋಗುವುದನ್ನು ತಪ್ಪಿಸಿ, ಏಕೆಂದರೆ ರಾಹು ಮತ್ತು ಕೇತು ಕೂಡ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ತಮ್ಮ ಕೆಟ್ಟು ಕಣ್ಣು ಹಾಕಿದ್ದಾರೆ. ಇದು ದೊಡ್ಡ ಅಪಘಾತ ಮತ್ತು ಗಾಯಕ್ಕೆ ಕಾರಣವಾಗಬಹುದು. ಇದು ಪರೀಕ್ಷಾ ಸಮಯ, ಅಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಮರ್ಪಣೆ ಪರೀಕ್ಷಿಸಲ್ಪಡುತ್ತದೆ. ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಬಯಸಿದರೆ ಮೊದಲು ನಿಮ್ಮ ಭಯ ಮತ್ತು
ಆತಂಕವನ್ನು ಬದಿಗಿಡಿ. ಎಷ್ಟೇ ಕಠಿಣ ಸಮಯಗಳಿದ್ದರೂ ಸರಿಯಾದ ಕ್ರಮಗಳು ಮತ್ತು ಕುಲದೇವರ ಮೇಲಿನ ಭಕ್ತಿಯ ಮೂಲಕ ಪ್ರತಿಯೊಂದು ಬಿಕ್ಕಟ್ಟನ್ನು ತಪ್ಪಿಸುವುದು ನೆನಪಿಡಿ. ಮುಂಬರುವ ಸೂರ್ಯೋದಯದೊಂದಿಗೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಶಕ್ತಿ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯಬೇಡಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು.